ಒಂದು ಬ್ಯೂಟಿ ಅಬೌಟ್ ಯುವರ್ ಸೀರಿಯಲ್ ಇಸ್ ಅಮಾಂಗ್ ದ ಮೆನಿ ಬ್ಯೂಟೀಸ್ ಏನಂದರೆ, ಯಾವುದೇ ಒಂದು ಇಂಡಿವಿಜುವಲ್ ಎಪಿಸೋಡ್ನ ನೋಡಿದಾಗ ನಾವು ಹಿಂದಿಂದು ನೋಡಿಲ್ಲ ಅಂದರೂ ನಮ್ಗೆ ಆ ಕಥೆ ಅರ್ಥ ಆಗುತ್ತೆ. ಅದೊಂದು ಸ್ಟ್ಯಾಂಡ್ ಅಲೋನ್ ಕಥೆ ಆಗಿರುತ್ತೆ. ಆ್ಯಂಡ್ ಎಲ್ಲ ಎಪಿಸೋಡ್ಸ್ ಸೇರಿದಾಗಲೂ ಅದೊಂದು ಬ್ಯೂಟಿಫುಲ್ ಕಥೆ ಆಗಿರುತ್ತೆ. ಅದು ಇದು ಚಾಣಕ್ಯ ಸೀರಿಯಲ್ ನೋಡಿ ನನಗನ್ಸಿದ್ದದು. ಚಾಣಕ್ಯ ಸೀರಿಯಲ್ ಚಂದ್ರಪ್ರಕಾಶ್ ದ್ವಿವೇದಿ ಅಂತ ಮಾಡಿದ್ದದು. DD1 ಬಂತು ಮಾಡಿದ್ದವರು. ಚಂದ್ರಪ್ರಕಾಶ್ ದ್ವಿವೇದಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಮಾಡೋದವರು ಅಂತ ಕಾಣುತ್ತೆ. ಮತ್ತು ಹಿಸ್ಟ್ರಿ ಬಗ್ಗೆ ಭಾಳ ತಿಳ್ಕೊಂಡಿದ್ದಾರೆ. ಹಾಗಾಗಿ ಚಾಣಕ್ಯ ಭಾಳ ಇಟ್ಸ್ ಎನ್ ಆಥೆಂಟಿಕ್ ವರ್ಷನ್, ನನಗೆ ಗೊತ್ತಿದ್ದ ಮಟ್ಟಿಗೆ ಭಾಳ ಆಥೆಂಟಿಕ್ ವರ್ಷನ್ ಅದರಲ್ಲಿ ಅಂತ. ಅವ್ರದ್ದು ಯಾವುದು ಎಪಿಸೋಡ್ ಬೇಕಾದ್ರೂ ಕೂತ್ಕೊಂಡು ನೋಡಿ ನೀವು, ಅದು ಇಂಡಿಪೆಂಡೆಂಟಾಗಿ ನೋಡ್ಬೋದು. ಅದು ನಮಗೇನಾಗುತ್ತೆ, ಸಾಮಾನ್ಯವಾಗಿ ಏನಾಗುತ್ತೆ, ಇವಾಗ ಮಹಾಭಾರತ ರಾಮಾಯಣ ಇದೆಯಲ್ಲ, ಆ ಮಿತ್ತು ನಮಗೆ ಎಷ್ಟು ಗೊತ್ತಿದೆ ಅಂದರೆ, ನೀವು ಮಹಾಭಾರತ ಹೇಳಬೇಕಾದ್ರೆ ಯಾರಿಂದ ಬೇಕಾದ್ರೂ ಶುರು ಮಾಡ್ಬೋದು ಕಥೆನ. ಕರೆಕ್ಟ್. ಆದರೆ ಮಹಾಭಾರತ ರಾಮಾಯಣ ಬಿಟ್ಟು ಬೇರೆ ಕಥೆಗಳನ್ನು ಯಾರಿಂದ ಬೇಕಾದ್ರೂ ಶುರು ಮಾಡೋಕೆ ಯಾರು ಅಂತಲೇ ಯಾರಿಗೂ ಗೊತ್ತಿಲ್ವಲ್ಲ, ಕಂಟೆಂಟೇ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ರಾಮಾಯಣ ಮಹಾಭಾರತವನ್ನು ಎಲ್ಲ ಎಪಿಸೋಡು ಇಂಡಿಪೆಂಡೆಂಟಾಗಿ ನೋಡ್ಬೋದು, ಉದ್ದಕ್ಕೂ ನೋಡಲೇಬೇಕು ಅಂತ ಏನಿಲ್ಲ. ಆ ತರಹದ ಸ್ಕ್ರಿಪ್ಟ್ ಇಲ್ಲಿ ಸಾಧ್ಯನಾ ಅಂತ ತಲೆಯಲ್ಲಿ ಕೂತಿತ್ತು ಅಷ್ಟೇನೆ ಅಂತ. ಅಲ್ಲಿಗೆ ಏನಾಗುತ್ತೆ, ನಿಮಗೆ ಕ್ಯಾರೆಕ್ಟರ್ಸನ್ನಲ್ಲಿ ಯೂನಿವರ್ಸಲ್ ಆದ ಥಾಟ್ ಪ್ರೋಸೆಸ್ ಇಟ್ಕೊಂಡು ಕ್ಯಾರೆಕ್ಟರ್ಸ್ನ ಬೆಳೆಸಿದರೆ ಈಚ್ ಎಪಿಸೋಡ್ ವುಡ್ ಬಿ ಎನ್ ಇಂಡಿಪೆಂಡೆಂಟ್ ದಿಸ್ ಒನ್, ನೋಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಮತ್ತು ಎಲ್ಲ ಎಪಿಸೋಡಲ್ಲೂ ಒಂದು ಕಂಟೆಂಟ್ ಇರಬೇಕು. ನೆನ್ನೆದನ್ನೇ ಇವತ್ತು ಕಂಟಿನ್ಯೂ ಮಾಡಿ, ಇವತ್ತಿಂದೇ ನಾಳೆ ಕಂಟಿನ್ಯೂ ಮಾಡಿ, ನಾಳೆದನ್ನೇ ನಾಳೆದೇ ಕಂಟಿನ್ಯೂ ಮಾಡಿದಾಗ ವಾರಕ್ಕೊಂದು ದಿನ ನೋಡಿದ್ರೆ ಸಾಕು ಅಂತ ಅನ್ಸುತ್ತೆ ಅಲ್ವಾ. ನೀವು ಯಾರನ್ನು ಅಡುಗೆ ಕರಿತೀರಿ ಅನ್ನೋದ್ರ ಮೇಲೆ ಅವ್ರು ಮಾಡಿದ ಅಡುಗೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅಂತ ಅಲ್ವಾ. ನೀವು ಎಲೆಕ್ಟ್ರಿಷಿಯನ್ನು ಪ್ಲಂಬರ್ನ ಅಡುಗೆ ಮಾಡೋಕ್ಕೆ ಕರೆದು ಬಿಟ್ರೆ ಅವರು ಎಲ್ಲದರಲ್ಲೂ ಎಲೆಕ್ಟ್ರಿಕ್ ವರ್ಕು ಪ್ಲಂಬಿಂಗೇ ಮಾಡ್ತಾರಲ್ವ. ಕರೆಕ್ಟ್ ಅಲ್ಲ, ನಾನು ಹೇಳೋದು ಏನಾಗುತ್ತೆ ನಿಮಗೆ ಅಂತಂದರೆ, ಸೀರಿಯಲ್ಗೆ ಏನು ಬೇಕು ಅನ್ನೋದನ್ನು ನಾವು ಮೊದಲು ಡಿಸೈಡ್ ಮಾಡಬೇಕಲ್ವಾ. ಹೆಣಿತಾ ಹೋಗಬೇಕು ಅಂದರೆ ಹೆಣ್ದಂಗೆ ಆಗ್ತದೆ ಅಷ್ಟೇನೆ ಅಂತ. ಅಫ್ಕೋರ್ಸ್ ಜನ ಕೇಳ್ಬೋದು, ಏನು ನೀನು ಮಾಡಿದ್ದೆ ಸೀರಿಯಲ್ಲ ಅಂತ. ಅಲ್ಲ, ನಾನೇನೋ ನನ್ನ ಭಾಗದ ಸೀರಿಯಲ್ ಮಾಡಿದೆ, ಮಿಕ್ಕಿದ ಸೀರಿಯಲ್ಸು ಯಾರೂ ನೋಡಲ್ವಲ್ಲ. ಯಾರು ನೋಡ್ತಾ ಇದ್ದಾರೆ? ಇಲ್ಲ ಭಾಳ ಜನ ನೋಡ್ತಾರೆ, TRP ಇದೆ. ಈಗ ಬಿಡಿ, TRP ಇದೆ ಅನ್ನೋದನ್ನ ಎಲ್ಲಿವರೆಗೂ. ನಮ್ಮ ಅರ್ಣಬ್ ಗೋಸ್ವಾಮಿ ಅವ್ರದ್ದು ರಿಪಬ್ಲಿಕ್ನಲ್ಲಿ ನಡೀತಲ್ಲ, ಅರ್ಣಬ್ ಗೋಸ್ವಾಮಿ ಅವರ ಕೇಸ್ ಆಗಿದ್ದು, ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿದ್ರು. ಅಂದರೆ TRP ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂತ ಸುಳ್ಳು ಕೇಸ್ ಆಯಿತು. ರಿಪಬ್ಲಿಕ್ ಮೇಲೆ ಹಾಕಿದಂಥ ಕೇಸು ಸುಳ್ಳು ಪ್ರೂವ್ ಆಯಿತು. ಹಾಗಾಗಿ ಅರ್ಣಬ್ ಗೋಸ್ವಾಮಿ ತಪ್ಪಿಲ್ಲ, ಅವ್ರಂಗೆ ಮಾಡಿಲ್ಲ. ಆದರೆ ಒಂದು ಬೇಸಿಕ್ ಸತ್ಯ, TRP ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅನ್ನೋದು ಸತ್ಯ ಆಯಿತಾ? ಕರೆಕ್ಟ್. ಯು ಡಿಂಟ್ ಕ್ಯಾಚ್ ಎನಿಬಡಿ. ಅಲ್ಲಿಗೆ ಏನಾಗತ್ತೆ ಅಂತಂದರೆ, ಕಳ್ಳತನ ಆಗ್ತಾ ಇದೆ ನಮಗೆ ಗೊತ್ತಿದೆ, ಕಳ್ಳರನ್ನ ನಾವು ಹಿಡಿಯಲ್ಲ, ಪ್ರಾಮಾಣಿಕರು ಕಳ್ಳತನ ಮಾಡಿದ್ದಾರೆ ಅಂತ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕ್ತೀವಿ. ಅಲ್ಲಿಗೆ ಈ ಥರದಲ್ಲಿ ಕಳ್ಳತನ ಆಗತ್ತೆ ಅಂತ ಒಪ್ಕೋತೀರ ಅಲ್ವಾ. ಪ್ರಾಯಶಃ ನನಗೀಗಿನ ಸೀರಿಯಲ್ ನೋಡಿದಾಗ ಇರಬಹುದೇನೋ ಅಂತ ಅನ್ಸುತ್ತೆ. ನಾವು ಕಣ್ಣಾರೆ ಕಂಡಿಲ್ಲ, ಇರಬಹುದೇನೋ ಅಂತ ಅನ್ಸುತ್ತೆ. ಅಂದರೆ ಪ್ರತಿ ಸೀರಿಯಲ್ಗೆ ಏನು ನೆಗೆಟಿವಿಟಿ ಹೆಚ್ಚಿದೆ ಸರ್. ನೆಗೆಟಿವಿಟಿ ಯಾಕಿದೆ ಅಂತಂದರೆ, ವಿ ಆಲ್ವೇಸ್ ಥಿಂಕ್ ನೆಗೆಟಿವಿಟಿ ಥ್ರಿಲ್ ಕೊಡುತ್ತೆ ಅಂತ. ಗಾಸಿಪ್ ವ್ಯಾಲ್ಯೂ. ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಚೆನ್ನಾಗಿಲ್ಲ ಅಂತಂದರೆ ನನಗದು ಗಾಸಿಪ್ ವ್ಯಾಲ್ಯೂ, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ನನ್ನ ಮನೆಯಲ್ಲಿ ಗಂಡ ಹೆಂಡತಿ ಚೆನ್ನಾಗಿಲ್ಲ ಅಂದರೆ ಇಟ್ಸ್ ಎ ಮ್ಯಾಟರ್ ಆಫ್ ಸಫರಿಂಗ್ ಅಲ್ವಾ. ಅಲ್ವಾ. ಹಾಗಾಗಿ ನನಗೇನಾಗುತ್ತೆ, ನಿಮ್ಮನೆ ಗಂಡ ಹೆಂಡತಿ ಸರಿ ಇಲ್ಲ ನೋಡೋದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಮತ್ತು ಎರಡನೇದು ಹೇಳ್ತೀನಲ್ಲ, ವಿಷ ಕೊಡೋ ಸೀನ್ಗಳು ಭಾಳ ಮಾಡ್ತಾರೆ. ಯಾರೋ ವಿಷ ತಂದರು, ಈಗಲೂ ನನಗೆ ಗೊತ್ತಿಲ್ಲ ಯಾವ ಅಂಗಡಿಲಿ ವಿಷ ಸಿಗತ್ತೆ. ಐ ಆಮ್ ಆಸ್ಕಿಂಗ್ ಯು, ಯಾವ ರೂಪದಲ್ಲಿ ಸಿಗತ್ತೆ? ಸಿಗರೇಟ್ ಹೆಂಗೆ ಸಿಗತ್ತೆ ಗೊತ್ತಿದೆ. ಸ್ವಲ್ಪ ನೀವು ಕಂಟೋನ್ಮೆಂಟ್ ಸೈಡೆಲ್ಲ ಓಡಾಡಿದರೆ ಕೆಲವು ಜಾಗಗಳಲ್ಲಿ ಈವನ್ ಡ್ರಗ್ಸ್ ಹೆಂಗೆ ಸಿಗತ್ತೆ ಅನ್ನೋದು ಗೊತ್ತಾಗಬಹುದು ಅಲ್ಲ. ಇದೆಯಾ ಅಂದರೆ ಇದೆ, ಡ್ರಗ್ಸ್ನ ಅವೈಲಬಿಲಿಟಿ ಇದೆಯಾ ಅಂದರೆ ಇದೆ. ಅಂದರೆ ಎಲ್ಲಿದೆ ನಮಗೆ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿದ್ರೆ ಸಿಗ್ಬೋದು. ಈ ವಿಷ ಎಲ್ಲಿ ಸಿಗತ್ತೆ? ಬಟ್ ಹೆಚ್ಚು ಕಮ್ಮಿ ಎಲ್ಲ ಸೀರಿಯಲ್ಲೂ ವಿಷ ಕೊಡ್ತಾರೆ. ಅದು ಅದೇ ಥರ ಬಾಕ್ಸಲ್ಲಿ ಬರುತ್ತೆ, ಅದೇನೋ ಒಂಥರ ಸಣ್ಣ ಬಾಟ್ಲ್ ಥರದ್ದು ಬರುತ್ತೆ. ಇದೆಲ್ಲ ಯಾರು ಹೇಳ್ಕೊಟ್ರೂ ಗೊತ್ತಿಲ್ಲ ನನಗೆ. ಬಟ್ ಅಫ್ಕೋರ್ಸ್ ಒಂದಿದೆ, ನಾವು ಕಿಚನ್ ಕ್ಲೋಸ್ ಮಾಡಿದ ಮೇಲೆ ಅಡುಗೆ ಬಗ್ಗೆ ಏನು ಮಾಡೋಕ್ಕಾಗತ್ತೆ ಹೇಳಿ ನಮಗೆ? ಅಂದರೆ ಮನೆಯಲ್ಲಿ ನಾವು ಊಟ ಮಾಡಲ್ಲ, ಮನೆಯಲ್ಲಿ ತಿಂಡಿ ತಿನ್ನಲ್ಲ, ವಾಸ ಮನೆಯಲ್ಲಿ ಮಾಡಲ್ಲ, ನಾವು ಹೊರಗೆ ಕಳಿತೀವಿ. ಮತ್ತು ಮನೆ ಕತೆ ಹೆಂಗೆ ಬರಿತೀರಿ ಅಲ್ವಾ? ವೆರಿ ನೈಸ್. ಹೌದು, ನೀವು ಯಾರನ್ನೋ ಟಾಲ್ರೇಟ್ ಮಾಡಿರಬೇಕು ಲೈಫಲ್ಲಿ, ಅಥವಾ ಇನ್ಯಾರಿಗೋ ಟಾಲರಬಲ್ ಆಗಿ ಬದುಕಿರಬೇಕು. ನನ್ನನ್ನು ನಾನು ಎಷ್ಟೋ ಜನನ ಸಹಿಸ್ಕೊಂಡು ಬದುಕಿರಬೇಕು, ಹಾಗೆಯೇ ನಾನು ಭಾಳಷ್ಟು ಜನಕ್ಕೆ ಸಹ್ಯವಾಗಿರಬೇಕು. ಅದೊಂದು ಎಫರ್ಟ್. ಅದಿದ್ದಾಗ ಏನಾಗುತ್ತೆ, ನಾನು ಬದುಕಿರ್ತೀನಿ. ಬದುಕಿದ್ದಾಗ ಕತೆ ಬರೆಯೋಕ್ಕೆ ಸಾಧ್ಯ. ಬದುಕದೇ ಇದ್ದರೆ ಕತೆ ಬರೆಯೋದೇನು? ಅವಾಗೇನಾಗುತ್ತೆ, ನಾವು ಹೊರಗಿಂದಲ್ಲೇ ಇಟ್ಕೋತೀವಿ. ಯಾವುದೇ
ಕಡಬ ಚೌಕು ನಮ್ಮದು ಅಲ್ವೇ ಅಲ್ಲ ಅದು. ಕಡಬ ಚೌಕೆಲ್ಲೋ ನಾರ್ತಲ್ಲಿ ಮಾಡ್ತಿತ್ತು, ಅದೇನೋ ಮಂದಿರ ಮೂಲಕ ಚಂದ್ರನ ಅದು ಕನ್ನಡದಲ್ಲೂ ಮಾಡ್ತಾರೆ. ನಾವು ಚಂದ್ರ ನೋಡೋದೇ ಇಲ್ಲ ನಮ್ಮಲ್ಲಿ ಹುಣ್ಣಿಮೆ ಚಂದ್ರ ಯಾವಾಗ ತೋರಿಸಿದ್ದೀವಿ ನಾವು? ನಮ್ಮಲ್ಲಿ ಆ ಥರದ್ದು ಯಾವುದೂ ಇಲ್ಲ ಅಲ್ವಾ? ಹಾಗೆ ಸಣ್ಣ ಸಣ್ಣ ವಿಷಯಗಳು. ಇವಾಗ ಏನಾಗುತ್ತೆ ಅಲ್ಲಿ ನಮ್ಮಲ್ಲಿ ಈ ಮೆಹಂದಿ ಅನ್ನೋದು ಇಲ್ಲವೇ ಇಲ್ಲ ಅಲ್ವಾ? ಎಲ್ಲಿತ್ತು ನಮ್ಮಲ್ಲಿ ಮೆಹಂದಿ ವಾಸ್ ಎ ಥಿಂಗ್ ಆಫ್ ದ ನಾರ್ತ್ ಅಲ್ವಾ? ಕರೆಕ್ಟ್. ಇಲ್ಲಿ ಮೆಹಂದಿದ್ದು ಶುರುವಾಗಿದೆ, ಮಾಡ್ತಾರೆ ಸೀರಿಯಲ್ಗಳು ಅದನ್ನು ಮಾಡ್ತಾರೆ. ನೋಡಲಿಕ್ಕೆ ಚೆಂದ ಇದೆ ಮಾಡ್ತಾರೆ ಅಂದರೆ ಒಂದು, ನಮಗೇನೋ ನೋಡ್ತಾ ಇರ್ಬೇಕಾದ್ರೆ ಇವ್ರಿಗಿಂತ ಚೆಂದ ಇರೋರು ಮಾಡ್ಬೋದು ಅಂತ ಅನಿಸ್ಲೂಬೋದಲ್ವ, ಯಾಕಂದರೆ ನಮ್ಮ ಚಾಯ್ಸ್ ಆಗ್ತದಲ್ವ. ಹಾಗಾಗಿ ಏನಾಗುತ್ತೆ, ಎಲ್ಲೋ ಒಂದು ಪ್ರಾಯಶಃ ಸೀರಿಯಲ್ಗಳು ಆ ದಾರಿ ಹಿಡಿದು ಬಿಟ್ಟಿವೆ. ನಾನು ಮಾಡಿದ್ದೇ ಸರಿನಾ? ಖಂಡಿತ ಅಲ್ಲ. ಹಾಗಂತ ಇದು ಸರಿನಾ ಅಂದರೆ ಐ ಡೋಂಟ್ ನೋ, ನನಗೇನು ಹಾಗೆ ಅನಿಸಿಲ್ಲ. ಆಲ್ಸೋ ಇವತ್ತಿನ ದಿನ ಸಾಕಷ್ಟು ಈ ಮಾತಿದೆ ದಟ್ ಚಾನೆಲ್ಗಳು ಬಹಳವಾಗಿ ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಇನ್ವೆಸ್ಟ್ ಮಾಡ್ತಾರೆ ಒಂದು ಸೀರಿಯಲಲ್ಲಿ. ದುಡ್ಡಿನ ವಿಷಯದಲ್ಲಿ ಮಾತ್ರ ನಾನು ಹೇಳ್ತಾ ಇಲ್ಲ, ಅಂದರೆ ಸೀರಿಯಲ್ನ ಹೀರೋಯಿನ್ ಯಾರಾಗಿರಬೇಕು, ಸ್ಟಾರ್ ಕಾಸ್ಟ್ ಯಾರಾಗಿರಬೇಕು, ಕಥೆ ಹೇಗೆ ಹೋಗಬೇಕು, ಎಷ್ಟು ಎಪಿಸೋಡ್ಸ್ ಮಾಡಬೇಕು, ಎಲ್ಲವೂ TRP ಬೇಸ್ ಮೇಲೆ ಅಂತ ಅನ್ಕೊಳ್ಳೋಣ. ಬಟ್ ಅವಾಗಲೂ ಇತ್ತ ಅದು? ಇಲ್ಲ, ನಾವುಗಳು ವರ್ಕ್ ಮಾಡೋ ಕಾಲದಲ್ಲಿ ಇಷ್ಟೊಂದು ಇರಲಿಲ್ಲ. ಕಥೆಗಳೆಲ್ಲ ನಾವುಗಳೇ ಮಾಡ್ಕೊಂಡಿತ್ತು. ಪ್ರಾಯಶಃ ಅವ್ರು ಹೇಳೋರು ಇದು ಬೇಕು ಇದು ಬೇಡ ಅಂತ ಹೇಳಿ ಅದನ್ನು ಮೀರಿ ಹೋಗ್ತಿರ್ಲಿಲ್ಲ. ಈಗೆಲ್ಲೋ ಒಂದು ಕಡೆ ಅದೊಂದು ಪ್ಯಾಟರ್ನ್ ಕೂತಿದೆ. ಏನಾಗುತ್ತೆ, ಇವಾಗ ಹಿಂದಿನಲ್ಲಿ ಯಾವುದೋ ಒಂದು ಸೀರಿಯಲ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಅದು ಚೆನ್ನಾಗಿ ನಡೀತು ಅಂತ ಇಲ್ಲಿ ತಗೊಂಬಂದರೆ ಖರ್ಚಿನ ವಿಷಯ ಕಮ್ಮಿ ಆಗುತ್ತೆ. ಯಾಕಂದರೆ ಅದನ್ನು ಕನ್ನಡ ಮಾಡಿಬಿಟ್ಟು ಶೂಟ್ ಮಾಡೋ ಸುಲಭ ಆಗ್ತದೆ. ಫ್ರೇಮ್ ಟು ಫ್ರೇಮ್ ಗೊತ್ತಿರ್ತದೆ, ಯಾರು ಬೇಕಾದ್ರೂ ಶೂಟ್ ಮಾಡ್ಬೋದು. ಇವಾಗ ಏನಾಗುತ್ತೆ, ಇವಾಗ ನಿಮಗೆ ಪ್ರತಿಯೊಂದು ಬೇರೆ ಯಾವುದನ್ನು ಕಾಪಿ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಕ್ಯಾಮ್ರಾ ಇಡೋ, ಅವ್ರು ಅಲ್ಲಿ ನಿಲ್ಲಿಸು ಮಾತಾಡೋ ಅಂತ ಹೇಳೋ ಸುಲಭ. ಯಾಕಂದ್ರೆ ಅದನ್ನೇ ಕಾಪಿ ಮಾಡ್ತಾ ಇದ್ದೀನಿ. ಯು ಡೋಂಟ್ ನೀಡ್ ಎ ವೆರಿ ಕ್ವಾಲಿಫೈಡ್ ಪರ್ಸನ್ ಟು ಡೂ ಇಟ್. ಐ ಆಮ್ ನಾಟ್ ವೆಲ್ಲಿಂಗ್ ದಟ್ ಪೀಪಲ್ ಇನ್ ದ ಫೀಲ್ಡ್ ಆರ್ ನಾಟ್ ಕ್ವಾಲಿಫೈಡ್, ಬಟ್ ದ ವೇ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಯು ಡೋಂಟ್ ನೀಡ್ ಎ ಕ್ವಾಲಿಫೈಡ್ ಪರ್ಸನ್ ಟು ಡೂ ಇಟ್. ಹಾಗಾಗಿದೆ ಅಂತ ಇದ್ದಾರೆ, ಬಟ್ ಅವ್ರಗಳಿಗೆ ಇಂಪಾರ್ಟೆನ್ಸ್ ಇದೆಯಾ? ಇಲ್ಲ. ಈಗ ಮಾಡ್ತಾ ಇರೋರೆಲ್ಲ ಕೆಟ್ಟದಾಗ ಮಾಡ್ತಾ ಇದ್ದಾರೆ ಅಂತ ನಾನು ಅದನ್ನು ಹೇಳಲ್ಲ, ಅದು ಅವರ ಕೆಪಾಸಿಟಿ ಬಗ್ಗೆ ನಾನು ಕಾಮೆಂಟ್ ಮಾಡ್ತಾ ಇಲ್ಲ. ಆದರೆ ಅವರಿಂದ ತಗೋತಾರೋ ಕೆಲಸ ಇದೆಯಲ್ಲ, ಅದು ಅಂತಹ ಅದ್ಭುತವಾದ ಕ್ವಾಲಿಟಿಯನ್ನು ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ನಿಮ್ಮ ಟೈಮಲ್ಲಿ ನೀವು ಮಾಡಿದಂಥ ಸೀರಿಯಲ್ಸಲ್ಲೂ ಅಭಿನಯಿಸೋರು ಕೂಡ ದೇ ಯೂಸ್ ಟು ಬಿ ವೆಲ್ ರೆಡ್. ಅವ್ರಿಗೂ ಗೊತ್ತಿರ್ತಿತ್ತು. ಅಂದರೆ ಇವಾಗ ನಾನು ಹೇಳೋದು, ನಿಮ್ಮ ಸೀರಿಯಲ್ಸ್ಗಳನ್ನು ನೋಡಿದಾಗ ಸೈಕಾಲಜಿ ಅನ್ನೋದು ಒಂದು ಏನಕ್ಕೆ ಬರುತ್ತೆ, ಇವತ್ತಿನ ದಿನ ಅದನ್ನು ಅನಲೈಸ್ ಮಾಡೋದೇ ಕಷ್ಟ. ಅಂದರೆ ಒಂದು ಸೀನ್ ನೋಡಿದಾಗ, ಒಂದು ಎಂಟೈರ್ ಸೀರಿಯಲ್ ನೋಡಿದಾಗ, ಒಂದಷ್ಟು ಎಪಿಸೋಡ್ಸ್ ನೋಡಿದಾಗ ಏನು ಹೇಳಕ್ಕೆ ಹೊರಟಿದ್ದಾರೆ, ಹ್ಯೂಮನ್ ಸೈಕಾಲಜಿ ಇರಲ್ಲ, ಅದರಲ್ಲಿ ವ್ಯಾಲ್ಯೂಸ್ ಇರಲ್ಲ. ಅಲ್ಲ, ನಾನು ಅದೇ ಅಂತೇನಲ್ಲ, ನೀವು ಮನೇಲಿ ಅಡುಗೆ ಮಾಡಿ ಒಂದು ಜನ್ರೇಷನ್ನಿಂದ ಜನ್ರೇಷನ್ಗೆ ಪಾಸ್ ಆನ್ ಆಗಿದರೆ ಇರೋ ಐಟಮ್ಸ್ ಎಷ್ಟಿದೆಯೋ, ಅಡುಗೆಗಳ ವಿಷಯಗಳು ಎಷ್ಟಿದೆಯೋ, ಬ್ಲೆಂಡ್ಗಳು ಎಷ್ಟಿದೆಯೋ, ಅದು ನೀವು ಹೋಟ್ಲಿಂದ ತರಿಸ್ಕೊಳ್ಳೋಕೆ ಶುರು ಮಾಡಿದಾಗ ಅದು 10% ಇಳಿದು ಬಿಡುತ್ತೆ. ಕೊನೆಗೆ ಏನೋ ಒಂದು ಸಾಕು ತಿಂದ್ಕೊಂಡಿರೋಣ ಅಂದಾಗ ಇನ್ನೂ ಕಮ್ಮಿ ಆಗುತ್ತಲ್ವ. ಬದುಕು ಹಾಗೆ ಆಗೋಗಿದೆಯಾ ಅಂತ ನಾನು ಹೇಳ್ತಾ ಇರೋದು. ದೇರ್ ಇಸ್ ಸಮಥಿಂಗ್ ಲೈಕ್ ದಟ್. ಓದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಎನಿ ಕ್ರಿಯೇಟಿವ್ ವರ್ಕಿಗೆ ಓದು ಬಹಳ ಮುಖ್ಯ ಆಗುತ್ತೆ. ಓದೋರು ಕಮ್ಮಿ ಆಗಿದ್ದಾರೆ. ಮತ್ತು ಬರ್ತಾ ಇನ್ನೊಂದು ಏನಾಗುತ್ತೆ ಅಂದರೆ, ಗ್ಲಾಮರ್ ಅಂತ ಫೇಸು ಅಂತ ಕರಿತೀವಿ, ಫೇಸ್ ಮುಖ್ಯ ಅಂತ ಕರಿತೀವಿ. ಫೇಸ್ ಮುಖ್ಯ ಆಗತ್ತೆ ಸರಿ, ಎಲ್ಲಿವರೆಗೂ ಪ್ರೆಸೆಂಟಬಲ್ ಅಂತ. ಕರೆಕ್ಟ್. ನನ್ನ ಕಾಲದ ಸೌಂದರ್ಯದ ಡೆಫಿನೇಷನ್ಗೂ ಈ ಕಾಲದ ಸೌಂದರ್ಯ ಡೆಫಿನೇಷನ್ಗೂ ಬದಲಾವಣೆ ಇರ್ಬೋದು, ಗೊತ್ತಿಲ್ಲ ನನಗೆ. ಆದರೂ ಬಾಹ್ಯ ಸೌಂದರ್ಯದೊಟ್ಟಿಗೆ ನೀವು 2 ದಿನ ಕಮ್ಯುನಿಕೇಟ್ ಮಾಡೋಕ್ಕಾಗತ್ತೆ. ಆಂತರ್ಯದಲ್ಲಿ ಇದ್ದರೆ ಗಂಟೆಗಟ್ಟಲೆ ಕೂತು ಮಾತಾಡ್ಬೋದು, ಬಾಹ್ಯ ಇದ್ದರೆ 10 ನಿಮಿಷಕ್ಕೆ ಬೋರ್ ಹೊಡೆಯುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ವಾ? ತಪ್ಪು ಸರಿ ಪ್ರಶ್ನೆ ನಾನು ಮಾತಾಡ್ತಾ ಇಲ್ಲ. ಬಾಹ್ಯದೊಟ್ಟಿಗೆ ನಾನು ನೆಂಟಸ್ತಿಕೆ ಯಾವತ್ತೂ ಬೋರೆ. ಆಂತರ್ಯದೊಟ್ಟಿಗೆ ನೆಂಟಸ್ತಿಕೆ ಇದ್ದರೆ ಮನುಷ್ಯ ನೆಂಟಸ್ತಿಕೆ ಚೆನ್ನಾಗಿರುತ್ತೆ. ಪ್ರಾಯಶಃ ಈಗ ಬರೀ ಬಾಹ್ಯದೇ ಜಾಸ್ತಿ ತೋರಿಸ್ತಾ ಇದ್ದಾರೆ. ಇವ್ರ ಕೈಯಲ್ಲಿ ಆಗತ್ತಾ ಒಳ್ಳೆ ಸೀರಿಯಲ್ ಮಾಡೋಕ್ಕೆ? ಆಗಬಹುದು. ಆದರೆ ಸನ್ನಿವೇಶ ವಾತಾವರಣ ಇದೆಯಾ? ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ನೀವು DDನಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳಲ್ಲಿ ಕಾಣಿಸ್ಕೊಳ್ತೀರಾ. ಹೌದು. ಅದಾದಮೇಲೆ ಮಾಯಾಮೃಗ, ಹೌದು, ಆಮೇಲೆ ಮುಕ್ತ, ಮನ್ವಂತರ. ಓಕೆ, 3ರಲ್ಲಿ ಕೂಡ. ಈ 3 ನಿಮಗೆ ಏನು ಕಲಿಸ್ಕೊಡ್ತು ಸರ್? ಯಾಕಂದರೆ ಆಗಿನ ಕಾಲದ ಬಹು ಸುಪ್ರಸಿದ್ಧವಾದಂಥ ಸೀರಿಯಲ್ಸ್ಗಳಿವು. ಬೇಸಿಕಲಿ ಮಾಯಾಮೃಗ ಆ್ಯಂಡ್ ನಿಮ್ಮ ಪಾತ್ರ ಎಸ್ಪೆಷಲಿ ತುಂಬ ಹೆಸರು ಮಾಡಿದೆ. ಇವತ್ತಿಗೂ ಜನ ನಿಮ್ಮನ್ನು ಮಾಳವಿಕಾ ಮೇಡಮ್ ಅವರ ತಂದೆಯ ಪಾತ್ರಧಾರಿ ನೀವು ಅನ್ನೋದನ್ನು ಇದು ಮಾಡ್ತಾರೆ. ಅದು ಮಾಯಾಮೃಗದ ಪಾತ್ರ ಪ್ರಾಯಶಃ ನನಗೆ ಗುರುತು ಕೊಟ್ಟಂಥ ಪಾತ್ರ. ವಾಸ್ ರೆಕಗ್ನೈಸ್ಡ್ ವಿತ್. ಪ್ರಾಯಶಃ ಮಾಯಾಮೃಗಕ್ಕೆ ಮುಂಚೆ ನಾನೇನೂ ಅಲ್ಲ ಈ ಫೀಲ್ಡಲ್ಲಿ. ಮಾಯಾಮೃಗದ ನಂತರ ಮಾಯಾಮೃಗದ ಪಾತ್ರದ್ದು ಮುಖ್ಯ. ಹಾಗಾಗಿ ಅದೊಂದು ಗುರುತು ಕೊಟ್ಟದ್ದು, ನಟನಾಗಿ ಅದೊಂದು ಗುರುತು ಕೊಟ್ಟಂಥ ಪಾತ್ರ. ಮನ್ವಂತರದಲ್ಲಿ ನಾನು ಯಾವುದೋ ಮಿನಿಸ್ಟರ್ ರೋಲ್ ಮಾಡ್ತಿದ್ದೆ, ಭಾಳ ಇಷ್ಟಪಟ್ಟು ಮಾಡೋದಂಥದ್ದು. ಮುಕ್ತದಲ್ಲಿ ಭಾಳ ಸಣ್ಣ ಪಾತ್ರ ನಾನು ಮಾಡಿದ್ದು. ಆಮೇಲೆ ಯಾವುದೋ ಸೀರಿಯಲ್ ಮಾಡಿರಲಿಲ್ಲ ನಾನು.
ನಂತರ ಮಾಡಿದ ಮಂಥನ, ದಿಬ್ಬಣ, ಅನಾವರಣ, ಇತ್ತೀಚೆಗೆ ಯುಗಾಂತರ, ಇದು ನಾನು ಮಾಡಿದಂಥ ಸೀರಿಯಲ್. ಬಟ್ ನೋಡಿ, ಏಜ್ ಇಸ್ ಜಸ್ಟ್ ನಂಬರ್ ಅನ್ನೋದಕ್ಕೆ ನೀವು ಎಂಥ ಅದ್ಭುತವಾದ ಉದಾಹರಣೆ ಆಗ್ತೀರಾ ಅಂದರೆ, ಮಂಥನ ಸಿನಿಮಾ ನಿರ್ದೇಶನ ಮಾಡಿದಾಗ ನಿಮಗೆ 54 ವರ್ಷ. ಮಂಥನ ಸೀರಿಯಲ್ 54. ಅದೇ ಮಂಥನ ಸೀರಿಯಲ್ ಮಾಡಿದಾಗ ನನಗೆ 54. ಮೊದಲ ಕಥಾ ಸಂಕಲನ ಬರೆದದ್ದು ನಾವಲ್ಲ, ಅದು 2017. ನನಗೆ 63ಕ್ಕೆ ಮೊದಲು ಕಥಾ ಸಂಕಲನ ಮಾಡಿದ್ದು ನಾನು. ಅಂದರೆ ಏಜ್ ಇಸ್ ನಾಟ್ ಎ ನಂಬರ್ ಅನ್ನೋದಕ್ಕಿಂತ ನನಗೆ ಹೇಳೋದೇನು ಅಂತಂದರೆ, ಮಾಡಬಹುದಪ್ಪ, ವಯಸ್ಸಿಗೋದಕ್ಕೂ ಸಂಬಂಧ ಇಲ್ಲ. ಕರೆಕ್ಟ್. ವಯಸ್ಸಲ್ಲೂ ಏನೂ ಮಾಡದೆ ಕಳಿಬೋದು, ವಯಸ್ಸಾದ ಮೇಲೂ ಏನಾದರೂ ಮಾಡ್ಕೊಂಡು ಬದುಕ್ಬೋದು, ಎರಡೂ ಆಗುತ್ತೆ. ಡಿಪೆಂಡ್ಸ್ ಆನ್ ಒನ್ಸ್ ಚಾಯ್ಸ್ ಅಲ್ವಾ. ಮತ್ತು ಎರಡನೇದು ಯಾವುದನ್ನು ಪ್ರೀತಿಸ್ತೀರಿ ಅನ್ನೋದು ಮುಖ್ಯ ಆಗುತ್ತಲ್ಲ. ಭಾಳ ಜನ ಕೇಳ್ತಾರೆ, ನಿಮಗೆ ಇಷ್ಟೊಂದು ಸಮಯ ಎಲ್ಲಿದೆ ಅಂತ. ನಮಗೆ ಸಮಯ ಬಿಟ್ಟರೆ ಇನ್ನೇನಿದೆ ಅಲ್ವಾ? ಏನೂ ಇಲ್ಲ, ಸಮಯ ಇರುತ್ತೆ. ಏನು ಮಾಡ್ತೀವಿ ಆ ಸಮಯದಲ್ಲಿ ಅನ್ನೋದು ಮುಖ್ಯ ಆಗುತ್ತಲ್ಲ. ಮತ್ತು ಪರ್ಪಸ್ ಆಫ್ ಲೈಫು ಒಂದು ವಯಸ್ಸಾದ ಮೇಲೆ ಇದು ಕಾಡೋದಕ್ಕೆ ಶುರು ಆಗುತ್ತೆ. ನಾಳೆ ಇರಬೇಕು ಅಂದರೆ ಯಾಕಿರಬೇಕು ಅನ್ನೋದು ಇದೆಯಲ್ಲ ಅಲ್ಲ. ಐ ಡೋಂಟ್ ನೋ, ದಟ್ಸ್ ಎ ಥಿಂಗ್ ವಿಚ್ ಹಾಂಟ್ಸ್ ದೀಸ್ ಡೇಸ್. ಬೆಳಗ್ಗೆ ಎದ್ಕೊಳ್ಳೆ ಏನು ಮಾಡಬೇಕು ಅಂತ ಅಲ್ಲ, ಯಾರು ಇರಬೇಕಲ್ವಾ. ಕರೆಕ್ಟ್. ಪ್ರಾಯಶಃ ಈ ಹುಡುಕಾಟಕ್ಕೆ ಈ ವಯಸ್ಸು ಚೆನ್ನಾಗಿದೆ. ಮತ್ತು ವಯಸ್ಸಾದ ಮೇಲೆ ನಮಗೇನಾಗುತ್ತೆ, ಎಲ್ಲ ಮುಗೀತು ಅಂತ ಕೂತ್ಕೊಳ್ಳೋದು ಒಂದು ದೃಷ್ಟಿಕೋನ. ಪ್ರಾಯಶಃ ಐ ಆಮ್ ಯೂಸ್ಫುಲ್ ಟು ದ ಸೊಸೈಟಿ ಆ್ಯಸ್ ಎ ಓಲ್ಡ್ ಮ್ಯಾನ್. ಆ್ಯಸ್ ಎನ್ ಯಂಗ್ಸ್ಟರ್ ಐ ವಾಸ್ ಯೂಸ್ಫುಲ್ ಟು ಮೈ ಸೆಲ್ಫ್ ಅಲ್ವಾ. ನನಗೆ ನನ್ನ ಬದುಕು ಮಾತ್ರ ಮುಖ್ಯ ಆಗಿತ್ತು. ಒಂದು ಏಜ್ ಆದಮೇಲೆ ಏನಾಗುತ್ತೆ ಹೇಳಿ, ನಿಮಗೆ ಬೇರೆ ಜವಾಬ್ದಾರಿಗಳಿಲ್ಲ. ಹಾಗಾಗಿ ನಿಮ್ಮ ಸಮಯವನ್ನು ಬೇರೆದಕ್ಕೆ ವ್ಯಯ ಮಾಡಬಹುದಲ್ವಾ. ಒನ್ ಕ್ಯಾನ್ ಬಿಕಮ್ ಮೋರ್ ಸೋಷಿಯಲಿ ರೆಸ್ಪಾನ್ಸಿಬಲ್ ಆಫ್ಟರ್ ಗ್ರೋಯಿಂಗ್ ಓಲ್ಡ್. ಎಲ್ಲ ಒಂದು ಕಡೆ ಸೋಷಿಯಲಿ ನಾವು ರೆಲೆವೆಂಟ್ ಆಗೋದಿದೆಯಲ್ಲ, ಅದು ಭಾಳ ಮುಖ್ಯ ಆಗ್ತದೆ. ವಯಸ್ಸಾಗ್ತಾಯಿದೆ, ವಯಸ್ಸಲ್ಲಿ ವಿ ಆರ್ ರೆಲೆವೆಂಟ್ ಟು ಅವರ್ ಸೆಲ್ಸ್. ನನ್ನ ಬದುಕು, ನನ್ನ ಹೆಂಡತಿ, ನನ್ನ ಮಕ್ಕಳು, ಮನೆ, ನನ್ನ ಆಸ್ತಿ, ನನ್ನ ಹಣ, ನನ್ನ ದುಡಿಮೆ, ಅದು ಬೇಕಾಗ್ತದೆ. ಯಾಕಂದರೆ ಮುಂದೆ ಇದೆ ಫ್ಯೂಚರ್ ಅಂತ. ಭವಿಷ್ಯಕ್ಕೆ 72-73 ಕೂತ್ಕೊಂಡು ಭವಿಷ್ಯ ಅಂದರೆ ಜೋಕ್ ಆಗುತ್ತೆ ಅಷ್ಟೆ. ಅಫ್ಕೋರ್ಸ್ ನಾನು ಹೇಳ್ತೀನಿ, ಡೆಂಟಿಸ್ಟ್ ಹತ್ರ ಹೋದ್ರೆ ಅವ್ರು ಅಂತಾರೆ ಇದು ಲೈಫ್ ಲಾಂಗ್ ಬರುತ್ತೆ ಅಂತ. 75ರಲ್ಲಿ ಯಾವ ಲೈಫ್ ಲಾಂಗ್. ಜೊತೆಗೆ ಮಂಥನ ಏನಂದರೆ, ಪ್ರಾರಂಭದಲ್ಲಿ ಈ ಟಿವಿನಲ್ಲಿ 10 ಗಂಟೆ, ರಾತ್ರಿ 10 ಗಂಟೆ ಸ್ಲಾಟ್ ಸಿಕ್ಕಿತ್ತು. ಎಷ್ಟು ಪಾಪ್ಯುಲರ್ ಆಯಿತು ಈ ಸೀರಿಯಲ್ ಅಂದರೆ, ಪ್ರೈಮ್ ಟೈಮ್ ಕೊಡ್ತಾರೆ ಅದಕ್ಕೆ. 8:30 ಇಂದ 9:00 ಕೊಡ್ತಾರೆ. ಆ್ಯಂಡ್ ಈ ಸೀರಿಯಲ್ನಲ್ಲಿ ಸಾಕಷ್ಟು ಮುಖ್ಯವಾದ ಜನರಿಗೆ ಇಷ್ಟವಾಗುವಂಥ ಅಂಶಗಳು. ಅದರಲ್ಲಿ ಒಂದು ಗಮನಿಸಿದವ್ರಿಗೆ ಗೊತ್ತಾಗುತ್ತೆ, ದಟ್ ಪ್ಯಾಸಿವ್ ವಾಯ್ಸ್ನ ಬಹಳವಾಗಿ ಬಳಸಿದ್ದೀರಾ ನೀವು ಡೈಲಾಗ್ಸ್ಗಳಲ್ಲಿ ಅಂತ. ಇದು ಒಂದು ಸ್ಟೈಲ್ ಆಫ್ ರೈಟಿಂಗಾ ಸರ್? ಕಮ್ಯುನಿಕೇಟ್ ಮಾಡೋದಕ್ಕೆ ಅದು ಭಾಳ ಸುಲಭ ಅಂತ ಅನ್ನಿಸ್ತು. ಕಮ್ಯುನಿಕೇಷನ್ಗೆ ಆ ಭಾಷೆ ಭಾಳ ಸುಲಭ. ಇವಾಗ ಎಕ್ಸಾಂಪಲ್ಸ್ ಕೊಡೋದಿದ್ರೆ ಇವತ್ತಿನ ಜನರೇಷನ್ಗೆ ಹೇಗೆ ವರ್ಕ್ ಆಗುತ್ತದು? ಲೈಕ್ ಇವತ್ತು ನಾವು ಹೇಳೋದಕ್ಕೂ ವರ್ಸಸ್ ಪ್ಯಾಸಿವ್ ವಾಯ್ಸಲ್ಲಿ ಅದನ್ನು ಹೇಳೋದಕ್ಕೂ ಘಟನೆ ಆಗಿ ಹೋದ ಘಟನೆಗಳ ಡಿಸ್ಕಷನ್ ಮೇಲೆ. ಈ ಸೀರಿಯಲ್ ಸ್ಕ್ರಿಪ್ಟು ಅಂದಾಗಲೇ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದಷ್ಟೇ. ನಾನಿವಾಗ 1 ವರ್ಷಕ್ಕೆ ಕತೆ ಹೇಳಬೇಕು, ವರ್ತಮಾನದ್ದು ಮುಂದುವರಿಸೋದು ಹೇಗೆ ಹೇಳಿ? ನಮಗೆಲ್ಲ ಸಮಸ್ಯೆ ಆಗೋದೇನು ಅಂತಂದರೆ, ಬಿಗಿನಿಂಗ್ 50 ಎಪಿಸೋಡ್ ನಮಗೆ ಬರೆಯೋದು ಭಾಳ ಸುಲಭ. ಪಾತ್ರಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅವರ ಪಾಸ್ಟನ್ನು ಬರಿತೀವಿ, ಪಾತ್ರಗಳ ಪರಿಚಯ ಮಾಡ್ತಾ ಇದ್ದೀವಲ್ವಾ. ರಾಮಾಯಣ ಮಹಾಭಾರತಕ್ಕೆ ಬೇಕಿಲ್ಲ, ಕರ್ಣ ಅಂತ ಹೇಳಿದ್ರೆ ಸಾಕು, ನಾನು ಯಾವುದು ಹೇಳಬೇಕು, ಅಲ್ಲಿಂದ ಮುಂದಕ್ಕೆ ಹೋಗ್ಬಿಡ್ಬೋದು. ಆದರೆ ಈ ಕಥೆಗಳಲ್ಲಿ ಏನಾಗುತ್ತೆ ಅಂದರೆ, ನನ್ನ ಪಾತ್ರವನ್ನು ಪರಿಚಯ ಆಗಬೇಕು. ಪಾತ್ರ ಪರಿಚಯಕ್ಕೆ ಅವರ ಪಾಸ್ಟನ್ನು ಹೇಳ್ತಾ ಹೋಗ್ತೀವಿ. ಎಲ್ಲವನ್ನು ಪಾಸ್ಟ್ ಮೇಲೆ ನಮ್ಮ ಕಥೆಗಳು ಕೂತಿರುತ್ತವೆ. 50 ಅಥವಾ 100 ಎಪಿಸೋಡ್ ಆಗೋ ಹೊತ್ತಿಗೆ ಎಲ್ಲ ಪಾತ್ರಗಳ ಪಾಸ್ಟು ಮುಗಿದೋಯ್ತು. ಕರೆಂಟ್ ಹೇಳಬೇಕು. ಈ ಕರೆಂಟ್ ಅಂದರೆ ವರ್ತಮಾನ ಹೇಳಬೇಕು ಅಂತಂದಾಗ ಮದುವೆ ಒಂದು ಮಾಡಬಹುದು. ಮದುವೆಯಾಗಿ ಮಕ್ಕಳಾಗಬೇಕು ಅಂತಂದರೆ ನಾನು ಇಮಿಡಿಯೇಟ್ ಮುಂದಿನ ವಾರವೇ ತೋರ್ಸೋಕ್ಕಾಗಲ್ಲ. ಮತ್ತು ಪ್ರೆಗ್ನೆನ್ಸಿ ಕಾನ್ಸೆಪ್ಟ್ ಬಂದರೆ ಮತ್ತೆ ಆರ್ಟಿಸ್ಟ್ನ ಬಾಡಿ ಲ್ಯಾಂಗ್ವೇಜ್ ಅದು ಎಲ್ಲವನ್ನೂ ಚೇಂಜ್ ಮಾಡಿಸ್ತಾ ಹೋಗಬೇಕು. ಅಲ್ಲಿಗೆ ನಮಗೇನಾಗುತ್ತೆ, ವರ್ತಮಾನ ಮತ್ತು ಅಲ್ಲಿಂದ ಮುಂದಕ್ಕೆ ಕತೆ ತೊಗೊಂಡು ಹೋಗೋದಿದೆ ನೋಡಿ, ಸೀರಿಯಲ್ಗಳಲ್ಲಿ ಭಾಳ ಕಷ್ಟ. ಸೀರಿಯಲ್ಗಳು ಮುಂದುವರಿಯದೇ ಇರೋದು ಅದಕ್ಕೇ. ನಮಗೆ ಅನ್ನಿಸ್ಬೋದು ಎಷ್ಟೋ ಕಡೆ ಕತೆ ಹಾಗೆ ಕೂತಿದೆ, ಮೊದಲು 100 ಎಪಿಸೋಡ್ ಚೆನ್ನಾಗಿತ್ತು, ಆಮೇಲೆ ಚೆನ್ನಾಗಿಲ್ಲ ಅನ್ಸೋದು ಈ ಕಾರಣಕ್ಕೆ. ಯಾಕೆಂದರೆ ನಮಗೆ ವರ್ತಮಾನ ಅಲ್ಲಿಂದ ಮುಂದಿನ ಜನ್ರೇಷನ್ಗೆ ಹೋಗೋದಿದೆಯಲ್ಲ, ಅದು ಬಹಳ ಕಷ್ಟ. ಏನು ಬರೀತೀರಿ ಕತೆ? ಬರೆಯೋದು ಕಷ್ಟ. ಅದೇ ಆರ್ಟಿಸ್ಟ್ ಮೇಲೆ ಬರೀಬೇಕು ನೀವು ಅಲ್ವಾ. ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮಕ್ಕಳು ಬೆಳಿಬೇಕು, ಹಿಂಗೆ ಹೋಗಬೇಕಲ್ವಾ. ಅಂದರೆ ಅದೇ ಮನುಷ್ಯನಿಗೆ ವಯಸ್ಸಾಗಬೇಕು. ಅಲ್ಲಿ ನಮ್ಮಲ್ಲಿ ಹೀರೋ ಅಂತ ಮಾಡಿದ ವಯಸ್ಸು ಆಗೋದೇ ಇಲ್ಲ. ಅಲ್ಲಿಗೆ ಆ ಹೀರೋ ಸುತ್ತಾನೆ ಮತ್ತೆ ಕತೆ ಹೇಳಬೇಕಾಗ್ತದೆ, ಆ ಹೀರೋಯಿನಿಗೆ ಮತ್ತೆ ಕತೆ ಹೇಳಬೇಕಾಗ್ತದಲ್ವ. ಹಾಗಾಗಿ ನಮ್ಮ ಸೀರಿಯಲ್ಗಳು ಏಕತಾನತೆ ಬರೋದು ಆ ಕಾರಣಕ್ಕೆ ಅನ್ನೋದು ಒಂದು. ಎರಡನೇದು, 10 ಗಂಟೆಗೆ ಅದನ್ನು ಯಾರೂ ಪ್ರೈಮ್ ಟೈಮು ಅಂತ ನನಗೆ ಕೊಟ್ಟಿರಲಿಲ್ಲ. 10 ಗಂಟೆಗೆ ಸೀರಿಯಲ್ ನೋಡೋದು ಕಮ್ಮಿ, 9-9:30 ಮುಗಿದೋಯ್ತು. 10ಕ್ಕೆ ಯಾರೂ ನೋಡಲ್ಲ ಅಂತ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ 10 ಗಂಟೆಗೆ ಇದು ಚೆನ್ನಾಗಿ ನಡೀತು. ಪ್ರಾಯಶಃ ಏನು ಅಂತಂದರೆ, ಕಂಟೆಂಟು ಬಂದು ಇದು ಬರೀ ಮನೆಯಲ್ಲಿ ಕೂತು ನೋಡುವಂತಹ ಕಂಟೆಂಟ್ ಆಗಲಿಲ್ಲ.
ಅಂದರೆ ಟ್ಯಾಕ್ಸೇಷನ್ ವಿಷಯ ಬಂತು, ಸೋಷಿಯಲ್ ಇಶ್ಯೂಸ್ ಬಂತು. ಹಾಗಾಗಿ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪಾಪ್ಯುಲೇಷನ್ ಇಬ್ಬರು ನೋಡ್ತಿದ್ರು ಈ ನಾಟಕನ, ಅಂದರೆ ಈ ಸೀರಿಯಲ್ನ. ಹಾಗಾಗಿ 10 ಗಂಟೆಗೆ ಬೆಂಗಳೂರಿನಲ್ಲಿ ಸುಮಾರು ಜನ ಗಂಡಸರು ಬರೋದೇ 9 ಗಂಟೆ ಮನೆಗೆ, ಅವರುಗಳು ನೋಡೋಕ್ಕಾಯ್ತು. ವರ್ಕಿಂಗ್ ವುಮೆನ್ನು ಅವರು ಬರೋದು 7:30-8 ಮೇಲೇ, ಅವ್ರಿಗೂ 10ಕ್ಕೆ ಪುರ್ಸೊತ್ತಾಗೋದು. ಹಾಗಾಗಿ 10ಕ್ಕೆ ವ್ಯೂವರ್ಶಿಪ್ ನಾನು ಚೆನ್ನಾಗಿತ್ತು. 8:30ಗೆ ತಂದಾಗ ಏನಾಯಿತು ಗೊತ್ತಾ, ವ್ಯೂವರ್ಶಿಪ್ ಗಾಟ್ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ಪೀಪಲ್ ಸಿಟಿಂಗ್ ಅಟ್ ಹೋಮ್. ದೋ ದಟ್ ವಾಸ್ ಪ್ರೈಮ್ ಟೈಮ್, ಕನ್ಸಿಡರ್ಡ್ ಟು ಬಿ ಪ್ರೈಮ್ ಟೈಮ್. ನೋ, ನಿಮಗೆ ಪ್ರೈಮ್ ಟೈಮ್ 9, 8:30 ಪ್ರೈಮ್ ಟೈಮ್ ಆಗೋದೇ ಇಲ್ಲ. ಓಕೆ. ಹಾಗಾಗಿ ಏನಾಗುತ್ತೆ, 8:30ಗೆ ಆದಾಗ ಏನಾಗುತ್ತೆ, ಮನೆಯಲ್ಲಿರೋರು ಮಾತ್ರ. ಮನೆಯಲ್ಲಿರೋರಿಗೆ ಅನ್ಫಾರ್ಚುನೇಟ್ಲಿ ನನ್ನ ಕಂಟೆಂಟು ಅಷ್ಟು ಕಮ್ಯುನಿಕೇಟ್ ಆಗ್ತಿರ್ಲಿಲ್ಲ. ಅಂದರೆ ಹೊರಗಿನ ಪ್ರಪಂಚದ ಎಕ್ಸ್ಪೋಜರ್ ಕಮ್ಮಿ ಇರುತ್ತಲ್ವ. ಇದರಲ್ಲಿ ಬುದ್ಧಿವಂತಿಕೆ ದಡತನದ ಪ್ರಶ್ನೆ ಏನಿಲ್ಲ, ನಿಮಗೆ ಹೊರಗಿನ ಪ್ರಪಂಚದ ಎಕ್ಸ್ಪೋಜರ್ ಎಷ್ಟಿದೆ ಎಷ್ಟಿಲ್ಲ ಅದರ ಮೇಲೆ ಡಿಪೆಂಡ್ ಆಗುತ್ತಲ್ವ. ಹಾಗಾಗಿ ನನಗೆ 10 o'clock ವಾಸ್ ದ ರೈಟ್ ಟೈಮ್. ನನಗೆ ಈಗಲೂ ಅರ್ಥ ಆಗಿಲ್ಲ 10 ಗಂಟೆಗೆ ಅಷ್ಟು ಚೆನ್ನಾಗಿ ನಡೀತಾ ಇರೋ ಸೀರಿಯಲ್ 8:30ಗೆ ಯಾಕೆ ಬರಬೇಕಿತ್ತು ಅಂತ. ಕಾರಣ ಯಾರೇ ಕೊಡಬಹುದು. ಒಂದು ಹೇಳ್ತೀನಿ ಕೇಳಿ, ನನಗೇ ಅರ್ಥವಾದ ಲಾಜಿಕ್ಕು ಅಂದರೆ ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ ವಿಚ್ ಸೀಸ್ ದಿ ಸೀರಿಯಲ್ ಅಟ್ 10 o'clock ಈಸ್ ಡಿಫರೆಂಟ್ ಫ್ರಮ್ ದ ಕ್ರಾಸ್ ಸೆಕ್ಷನ್ ವಿಚ್ ಇಸ್ ಅವೈಲಬಲ್ ಟು 8:30. ಸಂಜೆ 6 ಗಂಟೆ ಇನ್ನೂ ಕಮ್ಮಿ. ಕ್ರಾಸ್ ಸೆಕ್ಷನ್ ಯಾರು ಹೇಳಿ, ವಾಕಿಂಗೂ ಹೋಗದೆ ಇರೋರು. ಅರ್ಥ ಆಯ್ತಾ ನಾನು ಹೇಳ್ತಿರೋದು? ಸಂಜೆ 6-6:30 ಅವರೇ ಕೂತ್ಕೊಂಡು ನೋಡೋದಲ್ವಾ. ಕರೆಕ್ಟ್. ಹಾಗಾಗಿ ಏನಾಗುತ್ತೆ, ಆಯಾ ಟೈಮ್ಗೆ ಆಯಾ ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ ಈಸ್ ಅವೈಲಬಲ್ ಬಿಫೋರ್ ದ ಟಿ ವಿ. ಹಾಗಿದ್ದಾಗ ಏನಾಗುತ್ತೆ, ನಿಮಗೆ ಚೇಂಜ್ ಮಾಡಿದ್ದು ಒಂದು ಚಾನಲ್ಲು ಅದನ್ನು ಯೋಚನೆ ಮಾಡುತ್ತೆ ಅಂತ ನನ್ನ ಅನಿಸಿಕೆ. ಅವ್ರಿಗೆ ಅದು ಗೊತ್ತಿದ್ದು ಯಾಕೆ ಚೇಂಜ್ ಮಾಡಿದ್ರು ಅನ್ನೋದಿದೆಯಲ್ಲ, ಅದು ನನಗೆ ಇವತ್ತು ಗೊತ್ತಿಲ್ಲ. ಅವರ ಕಾರಣಗಳು ಎಷ್ಟೋ ಇರ್ತವೆ, ಅದನ್ನು ಯಾರು ಕೇಳ್ತಾರೆ ಇವಾಗ? ದೇ ಆರ್ ದ ಓನರ್ಸ್, ಅಫ್ಕೋರ್ಸ್ ದೇ ಡೂ ಇಟ್ ಅಂತ ಹೇಳ್ಬಿಟ್ಟು ಅಷ್ಟೇ. ಜೊತೆಗೆ ಈ ಸೀರಿಯಲ್ನ ಎಪಿಸೋಡ್ ಪ್ರಾರಂಭದಲ್ಲಿ ಅರ್ಪಣೆ ಎಲ್ಲ ತಾಯಂದಿರಿಗೆ ಅನ್ನೋ ಒಂದು ಶೀರ್ಷಿಕೆ, ಅದನ್ನ ಕೂಡ ಹಾಕ್ತೀರಾ ನೀವು, ವಿಚ್ ವಾಸ್ ಸೋ ನ್ಯೂ ಆ್ಯಂಡ್ ಡಿಫ್ರೆಂಟ್ ಇನ್ ಇಟ್ಸ್ ಓನ್. ಅಂದರೆ ನನಗೆಲ್ಲೋ ಒಂದು ಕಡೆ ಮನೆಗಳು ನಿಲ್ಲಿಸಿದ್ದೆ ತಾಯಂದರು, ನಮ್ಮಲ್ಲಿ ಮನೆಗಳು ನಿಲ್ಲಿಸಿದ್ದೆ ತಾಯಂದರು. ತಂದೆಯರು ಕಷ್ಟಪಡೋದಿಲ್ಲ ಅಂತಲ್ಲ, ಬಟ್ ಸಾಮಾನ್ಯವಾಗಿ ಮನೆಗಳು ಒಂದು ಗುಂಪಾಗಿ ನಿಂತದ್ದು. ಮನೆಯ ಸಮಸ್ಯೆಗಳು ಕಮ್ಮಿ ಇದ್ದರೆ ತಂದೆ ಕೂಡ ಹೊರಗಡೆ ದುಡಿಯೋದು ಸುಲಭ. ಇವಾಗ ಮನೆಯಲ್ಲಿ ಹೆಂಡತಿಯ ಸಮಸ್ಯೆ ಇದ್ದರೆ ನಾನು ಹೊರಗಡೆ ಪ್ರಪಂಚದಲ್ಲಿ ನಾರ್ಮಲ್ ಆಗಿರೋ ಸಾಧ್ಯತೆ ಭಾಳ ಕಮ್ಮಿ. ಯಾಕಂತಂದರೆ ಯು ಹ್ಯಾವ್ ಲಾಟ್ ಆಫ್ ದಿಸ್ ಇನ್ ದ ಬ್ಯಾಕ್ ಆಫ್ ಯುವರ್ ಮೈಂಡ್ ಅಲ್ವಾ. ಹಾಗಾಗಿ ಎಲ್ಲೋ ಒಂದು ಕಡೆ ತಾಯಂದರು ನನಗೆ ಭಾಳ ಮುಖ್ಯವಾಗಿ ಕಂಡಿದ್ರು. ಆ ಹುದ್ದೆಯ ಬಗ್ಗೆ ನನಗೆ ಭಾಳ ಗೌರವನೂ ಇದೆ. ಇಟ್ಸ್ ಕ್ರಿಯೇಷನ್ ಅಲ್ವಾ. ಇನ್ಫ್ಯಾಕ್ಟ್ ನಿಮ್ಮನ್ನ ಜೀವನದಲ್ಲಿ ಬಹಳ ಇನ್ಫ್ಲೂಯೆನ್ಸ್ ಮಾಡಿದವರು ನಿಮ್ಮ ತಾಯಿ. ಹೌದು, ಜೀವನದಲ್ಲಿ ಬಹಳ ಇನ್ಫ್ಲೂಯೆನ್ಸ್. ನಮ್ಮೆಲ್ಲರ ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡಿದ್ದೆ ನಮ್ಮ ತಾಯಂದ್ರೆ. ಹಾಗಾಗಿ ಅವರು ಯಾವ ದೃಷ್ಟಿಕೋನದಿಂದ ಪ್ರಪಂಚ ನೋಡ್ತಾರೋ ಅದರ ಮೂಲಕನೇ ನಾವು ಪ್ರಪಂಚ ನೋಡ್ತೇವಲ್ವ. ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಸರ್, ಅಂದರೆ ದಮ್ ಹೊಡಿಯೋದು, ಸಿಗರೇಟ್ ಸೇತಾ, ರಿಂಗ್ ಬಿಡೋದು, ಇದೆಲ್ಲ ಮ್ಯಾಚು ಅಂತ ಅನ್ಕೊಳ್ತಾ ಇದ್ವಿ ನಾವು ಅಂತ. ಅಫ್ಕೋರ್ಸ್ ಆ ದಿನಗಳನ್ನೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಯು ಹ್ಯಾವ್ ಲಿವ್ಡ್ ಲೈಕ್ ದ್ಯಾಟ್. ಆ್ಯಂಡ್ ಕಟ್ ಮಾಡಿದ್ರೆ ನಿಮ್ಮ ಜೊತೆ ಸೀರಿಯಲಲ್ಲಿ ವರ್ಕ್ ಮಾಡಿದಂಥ ಪ್ರಾಮಿನೆಂಟ್ ಪರ್ಸನಾಲಿಟೀಸ್ ಹೇಳ್ತಾರೆ, ನಮಗೆ ಅವರಲ್ಲಿ ಬಹಳ ಇಷ್ಟವಾಗೋದು, ಆ್ಯಸ್ ಆಡಿಯನ್ಸ್ ನಮಗೆ ನಿಮ್ಮ ಡೈಲಾಗ್ಸ್ಗಳು ಇಷ್ಟ ಆಗುತ್ತೆ. ಬಟ್ ನಿಮ್ಮ ಜೊತೆ ವರ್ಕ್ ಮಾಡಿದವ್ರು ಹೇಳ್ತಾರೆ ಅವರಲ್ಲಿ ಆ ಹೆಂಗರುಳು ಇದೆ. ಅಂದರೆ ಹೆಂಗಸರಾಗಿ ನಾವು ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಳ್ತಾರೆ ಹೆಂಗಸರನ್ನ ಅಂತ. ಬೇಸಿಕಲಿ ಏನಾಗುತ್ತೆ ಗೊತ್ತಾ, ಇವರು ನಮ್ಮಲ್ಲೊಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಬಿಡ್ತಾರೆ. ಅದೇ ಹಾಡೇ ಇದೆಯಲ್ಲ, ಹೆಣ್ಣಿನ ಆಳ ಅಳಿಯೋರಿಲ್ಲ ಅಂತ ಹೇಳ್ಬಿಟ್ಟು ಹಾಡೇ ಮಾಡಿಬಿಟ್ರಲ್ಲ. ಅಂದರೆ ಹೆಂಗಸರು ಅರ್ಥನೇ ಆಗಲ್ಲ ಅಂತ. ಅರ್ಥ ಆಗಲ್ಲ ಅಲ್ಲ, ನಾವು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ ಅಂತ. ಬೇಸಿಕಲಿ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ವಿ ಥಿಂಕ್ ದಟ್ ಇಟ್ ಇಸ್ ನಾಟ್ ರೆಲೆವೆಂಟ್ ಫಾರ್ ಲೈಫ್. ವೈ ಡು ಯು ಥಿಂಕ್ ಇಟ್ ಇಸ್ ನಾಟ್ ರೆಲೆವೆಂಟ್ ಫಾರ್ ಲೈಫ್? ಮೇ ಬಿ ವಿ ಥಿಂಕ್ ವುಮನ್ ಇಸ್ ನಾಟ್ ರೆಲೆವೆಂಟ್ ಫಾರ್ ಲೈಫ್. ಮನ್ ಇಸ್ ರಿಕ್ವೈರ್ಡ್ ಫಾರ್ ಲೈಫ್. ರೆಲೆವೆನ್ಸಿ ಇಲ್ಲ ಅಂತ. ಈ ರೆಲೆವೆನ್ಸಿ ಕಾನ್ಸೆಪ್ಟ್ ಬರೋದು ನಿರ್ಧಾರಗಳ ವಿಷಯ ಬಂದಾಗ. ಬದುಕಿಗೆ ಬೇಕು, ನಿರ್ಧಾರಗಳಿಗೆ ಬೇಕಾ ಬೇಡವಾ, ಅಲ್ಲಿ ಬರುತ್ತಲ್ವ. ನಾವು ಹೇಳ್ತೀವಿ ಕಾಲ ಬದಲಾಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳಿ. ಆದರೂ ಒಂದು ನಾನು ಹೇಳ್ತಾ ಇರೋದು, ಹೆಂಡತಿ ಸಂಬಳ ಎಷ್ಟು ಅಂತ ಗೊತ್ತಿಲ್ಲದೆ ಇರೋ ಗಂಡಸರು ಕಮ್ಮಿ, ಗಂಡನ ಸಂಬಳ ಪೂರ್ತಿ ಗೊತ್ತು ಅಂತ ಹೇಳೋ ಹೆಂಗಸರು ಕಮ್ಮಿ ನನ್ನ ಲೆಕ್ಕಕ್ಕೆ. ಇಲ್ವಾ? ಅನ್ಸಲ್ವಾ? ಐ ಡೋಂಟ್ ನೋ, ಇದೆ ಅನ್ಸುತ್ತೆ. ನಮಗೆ ಗಂಡಸರಿಗೆ ಹೆಂಡತಿ ಸಂಬಳ ಎಲ್ಲೆಲ್ಲಿಗೆ ಹೋಯ್ತು ಅಂತ ಗೊತ್ತಿರುತ್ತೆ, ನಮಗೆ ಯಾವ್ಯಾವ ಕೊಟ್ಲು ಬಿಟ್ಲು ಅಂತ. ಹೆಂಗಸರಿಗೆ ಗಂಡಸರ ಸಂಬಳ ಎಲ್ಲೆಲ್ಲಿ ಹೋಯ್ತು ಅಂತ ಫುಲ್ ಗೊತ್ತಿರುತ್ತಾ? ಗೊತ್ತಿರಲ್ಲ, ಫುಲ್ ಗೊತ್ತಿರಲ್ಲ. ಎಲ್ಲ ಒಂದು ಕಡೆ ದಟ್ಸ್ ಎ ಕ್ವೆಶ್ಚನ್ ವಿ ಶುಡ್ ನಾಟ್ ಆಸ್ಕ್ ಅನ್ನೋ ಪ್ರಶ್ನೆ ಇದೆ ಅಲ್ವಾ. ಇದಿದೆ ಅಲ್ಲ, ಇದಕ್ಕೆ ಈ ಸಾಲ್ ಬಂದಿರದ ಅಂತ ಸರ್. ಅಂದರೆ ಹೆಣ್ಣಿನ ವಯಸ್ಸು ಕೇಳಬಾರ್ದು, ಗಂಡಸರ ಸಂಬಳ ಕೇಳಬಾರ್ದು, ಕೋಪ ಬರುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದಾರೆ. ಬಟ್ ನನಗೆ ಅದ್ಯಾವುದು ಆ ದೃಷ್ಟಿಕೋನದಲ್ಲಿ ನಮ್ಮಲ್ಲಿ ಬಹಳ ಗಾದೆ ಇದೆಯಲ್ಲ, ಭಾಳ ಜನರಲ್ಲಾಗಿ ಮಾತಾಡೋದೆಲ್ಲ ಭಾಳ ವಿಷಯಗಳು ತಪ್ಪಿದೆ. ಏನು ಹೇಳಿ, ನಾವು ಸ್ವಂತ ಅಣ್ಣನೇ ಮೋಸ ಮಾಡೋದ ಅಂತ. ಇನ್ಯಾರು ಮೋಸ ಮಾಡ್ತಾರೆ? ಹಂಚ್ಕೊಳ್ಳೋಕ್ಕಿರೋದೇ ಅವ್ರಿಗೆ ಅಲ್ವಾ. ಅಣ್ಣ ತಮ್ಮಂದ್ರು ಜಗಳ ಆಡ್ಬೋದಾ ಅಂತ?
ಅಣ್ಣ ತಮ್ಮಂದರೆ ಜಗಳ ಆಡೋಕ್ಕೆ ಆಸ್ತಿ ಇರೋದು, ಬೇರೆಯವ್ರಿಗೆ ಎಲ್ಲಿರುತ್ತೆ. ಹಾಗಾಗಿ ನಮ್ಮ ಭಾಳ ಸ್ಟೇಟ್ಮೆಂಟ್ಗಳಿದೆ. ಸ್ವಂತ ಹೆಂಡತಿನೇ ಗಂಡನಿಗೆ ವಿಷ ಹಾಕ್ಬಿಟ್ಲು ಅಂತ, ಅವಳೇ ಅಲ್ವಾ ಸಫರ್ ಮಾಡ್ತಾ ಇರೋದು, ಹೊರಗಿನವ್ರು ಯಾಕೆ ಬಂದು ವಿಷ ಹಾಕ್ತಾರೆ ಅಂತ ಹೇಳಿ. ಅಂದರೆ ನಮ್ಮ ಭಾಳಷ್ಟು ಸ್ಟೇಟ್ಮೆಂಟ್ಗಳು ಜನರಲ್ಲಾಗಿ ಮಾತಾಡ್ಬಿಡ್ತೀವಿ. ಅದರ ವಿಷಯ ಹಂಗಲ್ಲ. ನಮ್ಮಲ್ಲಿ ಇನ್ನೊಂದಿದೆ ಹೇಳ್ತೀವಿ ನೋಡಿ, ಮದುವೆ ಫಂಕ್ಷನ್ಗಳು ಮುಂಜಿ ಅದಕ್ಕೆಲ್ಲ ಕರೆದಾಗ ಹೋಗೋದಕ್ಕೆ ನಮಗೆ 108 ತಾಪತ್ರೆ ಇರುತ್ತೆ, ಹೋಗಲ್ಲ. ಹೆಣ ಬಿದ್ದಾಗ ಮಾತ್ರ ಹೋಗದೆ ಅನ್ನೋದೇ ಅಲ್ಲ, ಹೆಣನೂ ನೋಡೋಕ್ಕೆ ಬರದೇ ಇದ್ದರೆ ಹೇಗೆ ಅಂತ. ಹೆಣ ನೋಡೋಕ್ಕೆ ಯಾಕೆ ಬರಬೇಕು, ಬೇರೆದನ್ನು ನೋಡೋಕ್ಕೆ ನೀವು ಬರಬೇಕು. ಬಿಕಾಸ್ ದ ಮ್ಯಾನ್ ಈಸ್ ಲಿವಿಂಗ್, ಯು ವಿಲ್ ಎಂಜಾಯ್ ಯುವರ್ ಕಂಪನಿ ಅಲ್ವಾ. ಹೆಣ ಹೋಗಿ ನೋಡೋದಿದ್ರೆ ಇಲ್ಲ. ನಮ್ಮಲ್ಲೆಲ್ಲ ಒಂಥರ. ಇವಾಗ ನೀವು ಎಷ್ಟೊಂದು ಸಾಲುಗಳು ಹೇಳಿದ್ರಿ, ಅದೇ ಥರ ನೋಡಿ ನಿಮ್ಮ ಮಾತುಗಳು ಸೇತು ಮಾತಾಯಿತು. ಬ್ಯೂಟಿಫುಲ್ ಆಗಿರೋ ಸಾಕಷ್ಟು ಸೇಯಿಂಗ್ಸ್, ಅದರಲ್ಲಿ ಒಂದಷ್ಟನ್ನು ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಐ ಆಮ್ ವೆರಿ ಶ್ಯೂರ್ ಇಲ್ಲಿ ನಾನೇನು ಬರ್ಕೊಂಡಿದ್ದೀನಿ, ಐ ವಿಲ್ ಗೋ ಆನ್ ಟು ಪಿನ್ ಇಟ್ ಆನ್ ಮೈ ಟೇಬಲ್ ಬಿಕಾಸ್ ದೀಸ್ ಆರ್ ಬ್ಯೂಟಿಫುಲ್ ಕೋಟ್ಸ್. ಬದುಕಿಗೆ ಕಾವೂ ಬೇಕು, ತೇವಾನೂ ಬೇಕು. ಕಾವು ಹೆಚ್ಚಾದರೆ ಸುಟ್ಟು ಕರಕಲಾಗತ್ತೆ, ತೇವ ಹೆಚ್ಚಾದರೆ ಬಿತ್ತಿದ್ದು ಕೊಳೆಯುತ್ತೆ. ಕಾವು ತೇವದ ಸಮತೋಲನದಲ್ಲಲ್ವಾ ಜೀವ. ಹೌದು. ಇವಾಗ ನೆಲದಲ್ಲಿ ನಾವು ಬೀಜ ಬಿತ್ತಬೇಕಾದ್ರೆ ನೋಡ್ತೀವಲ್ಲ, ಬೆಚ್ಚಗಿರುತ್ತೆ ಒಳಗಡೆ ಅಲ್ವಾ. ನೀರು ಹಾಕದೆ ಮೊಳಕೆ ಬರೋಲ್ಲ, ಗೊತ್ತಿದೆ. ಹಾಗಂತ ಬರೀ ನೀರಲ್ಲೇ ನೆನೆಸಿಟ್ರೆ ಮೊಳೆಯಲ್ಲ ಅದು ಅಲ್ವಾ. ಕರೆಕ್ಟ್. ಐ ಸಿ ದಟ್ ಈಸ್ ದ ಬ್ಯಾಲೆನ್ಸ್ ಇನ್. ಯಾರೋ ನನ್ನ ಕೇಳಿದ್ರು, ಸೂರ್ಯ ಇನ್ನು 1 ಕಿಲೋಮೀಟ್ರ್ ಹತ್ತಿರ ಇದ್ದರೆ ಏನಾಗಿರೋದು ಅಂತ. ಜೀವಿಗಳು ಈ ಥರ ಇರ್ತಿರಲ್ಲ, ಬೇರೆ ಯಾವುದೋ ಥರ ಜೀವಿಗಳು ಸೃಷ್ಟಿ ಆಗಿರ್ತಿದ್ರು ಅಂತ. ಆ ಸಮತೋಲನ ಅಲ್ಲಿರೋದ್ರಿಂದ ಅಲ್ವಾ ಈ ಜೀವ ಈ ರೂಪದಲ್ಲಿರೋದು ಅಂತ. ಕರೆಕ್ಟ್. ಆಲ್ಸೋ ನೀವು ಹೇಳ್ತಿರಲ್ಲ, ಸಂಭ್ರಮದ ಭಾಗವಾಗದಿದ್ದರೆ ದುಃಖ ಹಂಚ್ಕೊಳ್ಳೋದಿಲ್ಲ. ಹೌದು. ನಾವು ಮನೆಗಳಲ್ಲಿ ನೋಡಿದ್ದೀವಲ್ಲ, ಫಂಕ್ಷನ್ಗಳಿಗೆ ಯಾರು ಬಂದು ನಮ್ಮ ಸಂಭ್ರಮದ ಭಾಗ ಆಗ್ತಾರೆ, ಅವರು ಬಂದಾಗ ನಮ್ಗೆ ಅಳುನು ಬರುತ್ತೆ, ಅಳ್ತೀವಿ. ಯಾರು ಯಾವುದಕ್ಕೂ ಬರೋಲ್ಲ, ಬರೀ ಗೋಳಿಗೆ ಮಾತ್ರ ಬರ್ತಾರೆ, ಅವ್ರ ಎದುರುಗಡೆ ನಾವು ಬಹಳ ಬಿಗಿಯಾಗಿರ್ತೀವಿ. ಅಂದರೆ ಎಲ್ಲರ ಎದುರಿಗೂ ನಗಬಹುದು ನಾವು, ಎಲ್ಲರ ಎದುರಿಗೂ ಅಳೋಕ್ಕಾಗಲ್ಲ. ಅಳೋದಕ್ಕೆ ಅದರದ್ದೇ ಆದ ಒಂದು ವಾತಾವರಣ, ಸನ್ನಿವೇಶ ಬೇಕಾಗತ್ತೆ. ಆ ಗುಂಪಿನೊಟ್ಟಿಗೆ ಮಾತ್ರವೇ ನಾವು ದುಃಖ ತೋಡ್ಕೊಡೋದು ಅಲ್ವಾ. ಸುಖ ಯಾರೊಟ್ಟಿಗೆ ಬೇಕಾದ್ರೂ ಹೇಳ್ಕೊಬೋದು, ದುಃಖ ಎಲ್ಲರೊಟ್ಟಿಗೂ ಹೇಳ್ಕೊಳಕ್ಕಾಗಲ್ಲ ಅಲ್ಲ. ಅಲ್ಲಿಗೆ ಸಂಭ್ರಮದಲ್ಲಿ ನಮ್ಮ ಹತ್ತಿರ ಆದವರು, ಅಂದರೆ ನನ್ನ ಬಗ್ಗೆ ಅವನಿಗೆ ಹೊಟ್ಟೆ ಉರಿ ಇಲ್ದಿದ್ರೆ ನನ್ನ ಸಂಭ್ರಮಕ್ಕೆ ಬರ್ತಾನಲ್ವಾ. ನಿಜ. ಅವನಿಗೆ ನನ್ನ ಬೆಳಗಿನ ಬಗ್ಗೆ ಹೊಟ್ಟೆ ಉರಿ ಇದ್ದಾಗ ಅವನ ಸಂಭ್ರಮಕ್ಕೆ ಬರಲ್ಲ. ಸಂಭ್ರಮಕ್ಕೆ ಬರದೇ ಇರೋವನು ನನ್ನವನು ಹೆಂಗಾಗ್ತಾನೆ ಅಲ್ವಾ. ಅವನು ಸಾವನ್ನು ನೋಡೋಕ್ಕೆ ಬಂದಿರೋದೇ ನನ್ನ ಟ್ರಾಜಿಡಿ ಅಂತ ನೋಡೋಕ್ಕೆ ಬಂದಿದ್ದಾನಲ್ವಾ. ಹಿ ಡಸ್ ನಾಟ್ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಮೈ ಹ್ಯಾಪಿನೆಸ್ ಅಲ್ವಾ. ಇವರು ಹೇಳ್ತಾರೆ ದುಃಖ ಹಂಚ್ಕೋಬೇಕು ಅಂತ ಹೇಳಿ. ದುಃಖ ಹಂಚ್ಕೊಳ್ಳೋಕ್ಕೆ ನಿಮಗೆ ಸುಖವನ್ನು ಸಂಭ್ರಮಿಸಿದಾಗ ದುಃಖ ಹಂಚ್ಕೊಳ್ಳೋಕ್ಕಾಗತ್ತೆ. ಸುಖದ ಸಂಭ್ರಮಕ್ಕೆ ನೀವು ಇಲ್ಲಾಂದರೆ ದುಃಖ ಎಲ್ಲ ಹಂಚ್ಕೋತೀನಿ ನಾನು. ಅವನ ದುಃಖ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕಾಗೋದೇ ಇಲ್ಲ. ಯು ಆರ್ ನೋಬಡಿ ಟು ಮೀ ಅಲ್ವಾ. ದಟ್ಸ್ ಹೌ ಇಟ್ ಹ್ಯಾಪನ್ಸ್ ಅಂತ. 100% ನಿಜ. ಆ್ಯಂಡ್ ಮತ್ತೊಂದು ಐ ಥಿಂಕ್ ಇವತ್ತಿನ ಜನ್ರೇಷನ್ಗೆ ತುಂಬ ಆ್ಯಪ್ಟಾಗಿ ಸೂಟ್ ಆಗುತ್ತೆ. ಯಾಕಂದರೆ ಇವತ್ತಿನ ದಿನ ವಿತ್ ಸೋಷಿಯಲ್ ಮೀಡಿಯಾ ಅಂತೂ ಆ್ಯಂಡ್ ವಿತ್ ಅ ಲಾಡ್ ಆಫ್ ಆಕ್ಸೆಸ್ ಟು TV, ರೇಡಿಯೋ, ಪ್ರಿಂಟ್, ಎಲ್ಲರಿಗೂ ಫೇಮ್ ತುಂಬ ಸುಲಭವಾಗಿ ಸಿಗ್ತಾ ಇದೆ ಸರ್. ಆ್ಯಂಡ್ ಯಾರನ್ನೋ ಕರೆದಾಗ್ಲೋ, ಅವ್ರಿಗೆ ಫೇಮ್ ಸಿಕ್ಕಿದೆ ಅಂತ ಗೊತ್ತಾದಾಗ್ಲೋ ತಾನೇ ಗ್ರೇಟ್ ಅಂತ ಅಂದ್ಕೊಂಡ್ರು. ಅವ್ರಿಗೆ ಪ್ರತಿ ಉತ್ಸವಕ್ಕೂ ಉತ್ಸವ ಮೂರ್ತಿ ಬೇಕು. ನಾನು ಸಿಗದಿದ್ರೆ ಮತ್ತೊಬ್ರು. ಯಾಕಂದರೆ ಉತ್ಸವ ಅವ್ರಿಗೆ ನಡೀತಾ ಇರಬೇಕು, ಮೂರ್ತಿ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತೀರಾ? ಅಲ್ಲವೇ ಅಲ್ಲ. ನನಗೆ ಭಾಳ ಸಾರಿ ಅನಿಸಿರೋದು, ಯಾಕಂದರೆ ಈ ಸೀರಿಯಲ್ ಎಲ್ಲ ಮಾಡಿ ಸ್ವಲ್ಪ ಹೆಸರಾದಾಗಲೆಲ್ಲ ಏನೋ ಒಂಥರ ದೊಡ್ಡಸ್ತಿಗೆ ಇತ್ತು, ಸಣ್ಣದೊಂದು ಕಿರೀಟ ಬಂದಿತ್ತು. ಯಾವುದೋ ಒಂದು ಫಂಕ್ಷನ್ಗೆ ಕರೀತಾರೆ ಅಂತಂದರೆ ಅದೇನೋ ಒಂಥರ ಏನೋ ನಾನು ಭಾಳ ಇಂಪಾರ್ಟೆಂಟು ಅಂತ ಹೇಳಿ 1-2-3 ಫಂಕ್ಷನ್ಗೆ ಹೋದ್ಮೇಲೆ ನೋಡಿದ್ಮೇಲೆ ಗೊತ್ತಾಯಿತು ನಾನು ಇಂಪಾರ್ಟೆಂಟ್ ಅಲ್ಲ ಅವರಿಗೆ. ಅವ್ರಿಗೆ ಅದೇ ಫಂಕ್ಷನ್ ಇಂಪಾರ್ಟೆಂಟು. ನಾ ಸಿಗದೇ ಇರಿ ಇನ್ನೊಬ್ಬರನ್ನ ಕರೀತಾರೆ. ನಿಜ ನಿಜ. ಸಾರ್ ನೀವು ಬರೆದಿದ್ರೆ ಹೆಂಗೆ ಸಾರ್ ಅಂತಾರೆ. ಸುಳ್ಳು. ಸುಮ್ಮನೆ ನಾನು ಬರೆದಿದ್ರೆ ಇನ್ನೊಬ್ರು ಹೋಗ್ತಾರೆ, ಯಾರೋ ಒಬ್ಬರು ಹೋಗ್ತಾರೆ ಅಲ್ವಾ. ವಿ ಆರ್ ನಾಟ್ ಇಂಪಾರ್ಟೆಂಟ್ ಆಸ್ ದಟ್. ದ ಈವೆಂಟ್ ಈಸ್ ಇಂಪಾರ್ಟೆಂಟ್. ಹಬ್ಬ ಮಾಡೋದು ಮುಖ್ಯ ಆಗುತ್ತೆ. ಹಬ್ಬಕ್ಕೆ ಯಾವ ದೇವರು ಅನ್ನೋದು ಅದು ಮುಖ್ಯ ಆಗಲ್ಲ, ಹಬ್ಬ ಮುಖ್ಯ ಆಗುತ್ತೆ. ಜೊತೆಗೆ ಸಂಬಂಧಗಳ ಬಗ್ಗೆ ಬರಿತೀರಾ. ಸಂಬಂಧಗಳು ಅಳಿಯುವುದು ಉಳಿಯುವುದು ಕ್ರಿಯೆಯಲ್ಲ, ಪ್ರತಿಕ್ರಿಯೆಯಲ್ಲಿ. ಹೌದು. ಇದು ನೋಡಿ, ಬೇಸಿಕಲಿ ಏನಾಗುತ್ತೆ ಅಂತಂದರೆ ಕ್ರಿಯೆ ಎಕ್ಸ್ಟೆಂಪೋರ್. ಅಂದರೆ ವೆನ್ ಯು ಡೂ ಸಮಥಿಂಗ್ ಇದೆಯಲ್ಲ, ನಾನೇನೋ ನಿಮ್ಮನ್ನು ಒಂದು ಮಾತು ಅಂದೆ ಆ ಕ್ಷಣಕ್ಕೆ ನಾನೇನೇನೋ ಕಾಡ್ತು ಅಂದುಬಿಟ್ಟೆ, ಅದರಲ್ಲಿ ನಾನು ಯೋಚನೆ ಮಾಡಿಲ್ಲ. ಆದರೆ ನೀವು ಪ್ರತಿಕ್ರಿಯೆ ಮಾಡಬೇಕಾದ್ರೆ ಯೋಚನೆ ಮಾಡಿ ಪ್ರತಿಕ್ರಿಯೆ ಮಾಡ್ತೀರಿ. ಯು ಹ್ಯಾವ್ ದ ಟೈಮ್ ಇದೆಯಲ್ಲ. ಹಾಗಾಗಿ ನೀವು ಹಾಳು ಮಾಡಬೇಕು ಸಂಬಂಧಗಳನ್ನು ಅಂತಂದರೆ ಯೋಚನೆ ಮಾಡಿ ನೀವು ಸಂಬಂಧ ಹಾಳು ಮಾಡೇ ಬಿಡ್ಬೋದಲ್ವ. ಪ್ರತಿಕ್ರಿಯೆಯ ಮೇಲೆ ಸಂಬಂಧ ಒಡೆಯೋದು. ಯಾಕಂದರೆ ಪ್ರತಿಕ್ರಿಯೆ ಇನ್ವಾಲ್ವ್ಸ್ ಎ ಥಾಟ್ ಪ್ರೊಸೆಸ್. ಕ್ರಿಯೆ ಎಮೋಷನ್ನು. ಎಮೋಷನಲ್ಲಿ ವಿ ಆ್ಯಕ್ಟ್, ವಿ ರಿಯಾಕ್ಟ್ ಕಾನ್ಸಿಕ್ವೆಂಟ್ಲಿ a thought process. Therefore, the thought process is revealed in the reaction. And relations die because of the thought processes, not because of the emotions. ಅನ್ಸಲ್ಲ ನಿಮಗೆ? ಎಸ್ ಸರ್, ಅಬ್ಸಲ್ಯೂಟ್ಲಿ. ಹೌದು ಹೌದು,
ವೆರಿ ವೆರಿ ಎಫೆಕ್ಟಿವ್ ಆ್ಯಂಡ್ ತುಂಬ ಡೀಪ್ ಆಗಿರುತ್ತೆ ನಿಮ್ಮ ಸಾಲುಗಳು. ಹೌದು, ಪ್ರತಿಕ್ರಿಯೆ ಮೇಲೆ ನೆನಪಿಸ್ಕೆ ಹೊಡೆಯೋದು, ಕ್ರಿಯೆ ಮೇಲಲ್ಲ. ಕ್ರಿಯೆ ಹ್ಯಾಪನ್ಸ್ ಅಷ್ಟೇ, ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ. ಡೆತ್ ಹ್ಯಾಪನ್ಸ್, ಹೌ ಡು ಯು ರಿಯಾಕ್ಟ್ ಟು ಇಟ್? ಎಸ್, ಟು ರಿಯಾಕ್ಟ್ ಆ್ಯಂಡ್ ಟು ರೆಸ್ಪಾಂಡ್ ಆರ್ ಟು ಡಿಫ್ರೆಂಟ್ ಥಿಂಗ್ಸ್. ಹೌದು ಹೌದು, ಕರೆಕ್ಟ್. ಆ್ಯಂಡ್ ಮತ್ತೊಂದು ನನಗೆ ತುಂಬ ಇಷ್ಟ ಆಗಿದ್ದು, ಸಂತರು ಒಬ್ಬರೇ ಕೂರ್ತಾರೆ, ಡಕಾಯಿತರು ಗುಂಪಲ್ಲಿರ್ತಾರೆ. ಇದು ನಿಮ್ಮ ಸೀರಿಯಲಲ್ಲೂ ಬಳಸ್ಕೊಂಡಿದ್ದೀರಾ ನೀವು? ನಾಟಕದಲ್ಲೂ ಬಳಸ್ತೀನಿ. ಸಾಮಾನ್ಯವಾಗಿ ನೋಡಿ, ಕಳ್ಳರೆಲ್ಲ ಒಟ್ಟಿಗೆ ಇರ್ತಾರೆ. ಅಂದರೆ ಅವರು ಒಬ್ಬರು ಬೆನ್ನನ್ನು ಒಬ್ಬರು ಕಾಯ್ತಾರೆ. ಸಂತರಿಗೆ ಏನಾಗುತ್ತೆ, ನಾನೇನು ಮಾಡೇ ಇಲ್ವಲ್ಲ, ನನಗೇನು ಭಯ ಅಂತ. ಅದರ ವಾತಾವರಣ ಬದಲಾಗಿದೆ. ಇವಾಗ ಕಳ್ಳರು ಒಬ್ಬೊಬ್ಬರು ಓಡಾಡ್ಬೋದು, ಸಂತರು ಒಬ್ಬರು ಓಡೋಕ್ಕಾಗಲ್ಲ, ಪ್ರಾಯಶಃ ಬದಲಾಗಿದೆ. ಆದರೆ ಒಂದು ಸಾಮಾನ್ಯವಾಗಿ ಕಳ್ಳರು ದೇ ಗ್ಯಾಂಗಪ್, ಅದರ್ವೈಸ್ ದೇ ಫೀಲ್ ಅನ್ಸೇಫ್. ಸಂತರಿಗೆ ಅನ್ಸೇಫ್ ಅಂತ ಅನ್ಸಲ್ಲ.